ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಿ ಕನ್ನಡ ಬ್ಲಾಗ್ಸ್ಗೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಇವತ್ತು ನಾನು ಫಸ್ಟ್ ಟೈಮ್ ಉಪ್ಪಿನ ದೀಪ ಹಚ್ತಿದ್ದೀನಿ. 7 ಗಂಟೆಗೆ ಇದ್ದು ನಾನು ಪೂಜೆ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಮತ್ತು ನನಗೂ ಗೊತ್ತಿರಲಿಲ್ಲ, ನಮ್ಮ ಅಕ್ಕನ ಹತ್ರ ತಿಳ್ಕೊಂಡು ನಾನು ಪೂಜೆ ಮಾಡಿರೋದು. ನಮ್ಮ ಅಕ್ಕ ಕೂಡ ಇದೇ ಥರ ಹಚ್ತಾ ಇರ್ತಾರೆ, ಅದಕ್ಕೆ ಅವ್ರ ಹತ್ರ ತಿಳ್ಕೊಂಡು ನಾನು ಪೂಜೆ ಮಾಡಿದ್ದೀನಿ. ಅದರಲ್ಲಿ ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. 10 ವಾರ ಹಚ್ಚಬೇಕು ಅಂತ ಬೇಡ್ಕೊಂಡಿದ್ದೀನಿ. ಅದು ಏನು ಒಳ್ಳೆಯದಾಗುತ್ತೆ ಅಂತ ನಾನು ನಿಮ್ಮ ಮುಂದಿನ ಬ್ಲಾಗ್ಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬಟ್ ಆದಷ್ಟು ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ. ಮತ್ತು ಯಾವ ಥರ ಪೂಜೆ ಮಾಡಿದೆ ಅಂತ ನೀವು ಒಂದ್ಸತಿ ವಿಡಿಯೋ ನೋಡ್ಕೊಬನ್ನಿ. ನಾನು ಹಿಂದಿನ ದಿನ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಇವಾಗ ಶುಕ್ರವಾರ ನನಗೆ ಈಸಿ ಆಗುತ್ತೆ. ಅಂದರೆ ಬೆಳಗಿನ ಜಾವ ಎದ್ದು ಪೂಜೆ ಮಾಡಬೇಕು ಅಂದರೆ ನಾವು ಆದಷ್ಟು ಹಿಂದಿನ ದಿನ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಬೇಗ ಕೆಲಸ ಆಗುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಮಕ್ಕಳಿರೋ ಮನೇಲಿ ಕೆಲಸನೇ ಮುಗಿಯಲ್ಲ. ಅದಕ್ಕಾಗಿ ನಾನು ಹಿಂದಿನ ದಿನವೇ ಕ್ಲೀನ್ ಮಾಡಿಟ್ಟಿದ್ದೆ. ಮತ್ತು ಎಲ್ಲ ನಾನು ಅಡುಗೆ ಮನೆಯಲ್ಲೇ ರೆಡಿ ಮಾಡ್ಕೊತಿದ್ದೀನಿ. ಏಕೆಂದರೆ ಮಕ್ಕಳು ಯಾವಾಗ ಬಂದು ಬೀಳಿಸ್ಬಿಡ್ತಾರೋ ಅನ್ನೋ ಭಯದಿಂದ ಎಲ್ಲ ನಾನು ಅಡುಗೆ ಮನೆಯಲ್ಲೇ ರೆಡಿ ಮಾಡಿ ತಗೊಂಡು ಇಟ್ಕೊತಿದ್ದೀನಿ. ಕಳಶ ಎಲ್ಲ ನಾನು ಅಡುಗೆ ಮನೆಯಲ್ಲೇ ರೆಡಿ ಮಾಡಿಕೊಂಡೆ. ಈಗ ಉಪ್ಪಿನ ದೀಪ ಹಚ್ಚೋದಕ್ಕೆ ನಾನು ಫಸ್ಟು ದೊಡ್ಡ ದೀಪ ತೊಗೊಂಡಿದ್ದೀನಿ. ಅದು ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನ ಸ್ವಲ್ಪ ಒದ್ದೆ ಮಾಡಿ ಅರಶಿನ ಎಲ್ಲ ಕ್ಲೀನಾಗಿ ಗ್ಯಾಪ್ ಬಿಡ್ದಂಗೆ ಅದಕ್ಕೆಲ್ಲ ಕ್ಲೀನಾಗಿ ಹಚ್ತಿದ್ದೀನಿ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಚಿಕ್ಕ ದೀಪನೂ ತೊಗೊಂಡು ಅದಕ್ಕೂ ಅರಶಿನ ಎಲ್ಲ ಕ್ಲೀನಾಗಿ ಹಚ್ಕೋಬೇಕು. ಇಲ್ಲಿ ಟೋಟಲ್ 3 ದೀಪಗಳು ಬೇಕು. ಅದಕ್ಕೆ ನಾನು ಒಂದು ದೀಪಕ್ಕೆ ಹಚ್ಚೋದಿಲ್ಲ, 2 ದೀಪಕ್ಕೆ ಹಚ್ಚಿ ಕ್ಲೀನಾಗಿ ಮಡಿಕೊಂಡಿದ್ದೀನಿ. ಇನ್ನೊಂದು ದೀಪಕ್ಕೆ ನಾವು ಎಣ್ಣೆ ಹಚ್ಚಿ ದೀಪ ಹಚ್ಚೋದ್ರಿಂದ ಒಂದು ದೀಪಕ್ಕೇನು ಬೇಕಾಗಿಲ್ಲ, 2 ದೀಪಕ್ಕೆ ಮಾತ್ರ ಅರಶಿನ ಹಚ್ಕೋಬೇಕು. ಇವಾಗ ದೀಪ ತುಂಬ ನಾನು ಕಲ್ಲುಪ್ಪು ಹಾಕ್ತಿದ್ದೀನಿ. ಫುಲ್ಲು ಕಲ್ಲುಪ್ಪು, ತುಂಬ ಗಂಟೆ ಕಲ್ಲುಪ್ಪು ಇಟ್ಬಿಟ್ಟು ಇವಾಗ ಅದ್ರ ಸುತ್ತ ಅರಶಿನ ಕುಂಕುಮ ಇಟ್ಟಿದ್ದೀನಿ. ಮತ್ತು ಹಾಗೆ ಚಿಕ್ಕ ದೀಪ ಕೂಡ ಅದರೊಳಗಡೆ ಇಟ್ಟು ಅದಕ್ಕೂ ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಇವಾಗ ಲಾಸ್ಟ್ ದೀಪ ಇರುತ್ತಲ್ಲ, ಅದಕ್ಕೆ ನಾನು ಇಲ್ಲಿ ಜೋಡಿ ಬತ್ತಿ ಮಾಡಿ ಇಟ್ಟಿದ್ದೀನಿ. ಇವಾಗ ಅದ್ರ ಸುತ್ತ ನಾನಿಲ್ಲಿ ಕೆಂಪು ಹೂವು ಇಡ್ತಿದ್ದೀನಿ. ಚಿಕ್ಕ ರೋಸ್ ಇತ್ತು, ಅದು ಇಡ್ತಾಯಿದ್ದೀನಿ. ಎಷ್ಟು ರೋಸು ಕೆಂಪು ಹೂವು ಯಾವುದಾದ್ರೂ ಇದ್ದರೆ ಆ ಥರದ್ದು ಇಡಿ. ಮತ್ತು ಇವಾಗ ನಾನು ಎಣ್ಣೆ ಹಾಕ್ತಿದ್ದೀನಿ. ದೀಪಕ್ಕೆ ಮಾತ್ರ ದೀಪದ ಎಣ್ಣೆ ಹಾಕ್ತಿದ್ದೀನಿ. ಉಪ್ಪಿನ ದೀಪಕ್ಕೆ ತುಪ್ಪದ ದೀಪನೇ ಅಂಟಿಸ್ಬೇಕು ನಾವು. ನಾರ್ಮಲ್ ಎಣ್ಣೆ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ, ದೀಪದ ಎಣ್ಣೆ ಎಲ್ಲ. ನಾವು ತುಪ್ಪದ ದೀಪ ಅಂಟಿಸಿದ್ರೆ ಆದಷ್ಟು ಒಳ್ಳೆಯದಾಗುತ್ತೆ. ಇವಾಗ ದೇವ್ರದ್ದೆಲ್ಲ ರೆಡಿ ಮಾಡಿ ನಾನು ಇವಾಗ ಆಚೆ ಹೊರಗಡೆ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೀನಿ. ಫಸ್ಟು ನಾನು ನೆಲ ಒರೆಸ್ಬೇಕಾದ್ರೆ ಮನೆ ಕ್ಲೀನ್ ಮಾಡಿದಾಗ ಎಲ್ಲ ಆಚೆನೂ ಕ್ಲೀನ್ ಮಾಡಿದೆ. ಅರಶಿನ ಕುಂಕುಮ ರಂಗೋಲಿ ಎಲ್ಲ ಬಿಟ್ಟಿರಲಿಲ್ಲ. ಇವಾಗ ಅರಶಿನ ಕುಂಕುಮ ಇಟ್ಟು ನಾನು ರಂಗೋಲಿ ಬಿಡ್ತಾಯಿದ್ದೀನಿ. ಏಕೆಂದರೆ ಫಸ್ಟ್ ಮಕ್ಕಳು ಎದ್ದೇಳೋಕ್ಕೆ ಮುಂಚೆ ನಾನು ಅದೆಲ್ಲ ರೆಡಿ ಮಾಡಿಕೊಂಡ್ರೆ ಇದು ಮಕ್ಕಳು ಎದ್ದರೂ ಕೂಡ ನಾನು ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಫಸ್ಟು ದೇವ್ರದ್ದೆಲ್ಲ ರೆಡಿ ಮಾಡಿ ಇವಾಗ ಲಾಸ್ಟಲ್ಲಿ ನಾನು ಬಾಗ್ಲ ಹತ್ರ ರೆಡಿ ಮಾಡ್ಕೊತಿದ್ದೀನಿ. ಎಷ್ಟೇ ಚೆನ್ನಾಗಿ ರಂಗೋಲಿ ಬಿಟ್ಟರು ಕೂಡ ನನ್ನ ಮಕ್ಕಳು ಎದ್ದ ತಕ್ಷಣ ಎಲ್ಲ ಗಲೀಜು ಮಾಡಿಬಿಡ್ತಾರೆ. ಅವ್ರು ರಂಗೋಲಿ ಹಾಳಾಗೋ ಗಂಟ ಅಲ್ಲಿಂದ ಎದ್ದೇಳೋದಿಲ್ಲ. ಅದಕ್ಕೆ ನಾನು ಇನ್ನು ಹೆಂಗಿದ್ರು ಗಲೀಜು ಮಾಡ್ತಾರಲ್ಲ, ಪೂಜೆ ಮಾಡೋ ಗಂಟ ಆದರೂ ಇರಲಿ ಅಂದ್ಬಿಟ್ಟು ಸಿಂಪಲಾಗಿ ರಂಗೋಲಿ ಬಿಟ್ಟಿದ್ದೀನಿ. ಇನ್ನೇನು ದೀಪ ಹಚ್ಚೋಷ್ಟೊತ್ತಲ್ಲಿ ಅವರು ಕೂಡ ಎದ್ಬಿಟ್ಟಿದ್ರು. ಇನ್ನು ಅವ್ರ ಜೊತೆಲಿ ಮಾತಾಡಿಕೊಂಡು ಇಷ್ಟೊತ್ತಿದ್ದಿದ್ದೇ ಹೆಚ್ಚು ಅಂತ ನನಗೂ ಖುಷಿ ಆಯಿತು.
ಬಾಯ್ ಕಡೆ. ಇವಾಗ ಹಾಲು ಕಾಯಿಸೋಣ ಅಂತ ಬಂದಿದ್ದೀನಿ. ಬೆಳಗ್ಗೆಯಿಂದ ಕಾಫಿ ಟೀ ಏನು ಕುಡ್ತಿರ್ಲಿಲ್ವಲ್ಲ, ಅದಕ್ಕೆ ಮಕ್ಕಳಿಗೆ ಹಾಲು ಕಾಯಿಸ್ಕೊಡ್ತಿದ್ದೀನಿ. ನಾನು ಹಾಗೆ ಪಕ್ಕದಲ್ಲಿ ಟೀ ಮಡಿಗ್ತಾ ಇದ್ದೀನಿ. ದಿಮ್ಮಲ್ ಮನೆಗೂ ತುಂಬ ಐತೆ, ಚೆಲ್ಬೇಡ. ಖಾಲಿನಾ? ಹಾಂ, ಎತ್ಕ ಬಂದು ಸಿಂಕಾಕು ಬಾಲಿ, ಎತ್ಕ ಬಾ. ನಾನು ಅವ್ರಿಗೂ ಸ್ನಾನ ಮಾಡಿಸಿ ಇವಾಗ ತಿಂಡಿ ತಿನ್ನಿಸ್ಬೇಕು. ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ, ಅದಕ್ಕೆ ನಾನು ವಿಡಿಯೋ ತೋರ್ಸೋಕ್ಕಾಗಿಲ್ಲ ಅದು ಉಪ್ಪಿಟ್ಟು ರೆಸಿಪಿನ. ಇವಾಗ ಅವ್ರಿಗೆ ಇಬ್ಬರಿಗೂ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವನು ಸೈಲೆಂಟಾಗಿರ್ತಾನೇನೋ, ನನ್ನ ಮಗಳೇ ತೀಟೆ ಜಾಸ್ತಿ. ಹೆಂಗೋ ಅವಳನ್ನ ಕಂಟ್ರೋಲ್ ಮಾಡಿಕೊಂಡು ಇಬ್ಬರಿಗೂ ಒಂದೇ ಸತಿ ತಿನ್ನಿಸಿದ್ರೆ ತಿಂತಾರೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಮನೆಯೆಲ್ಲ ಚೆಲ್ಲಾಡ್ತಾರೆ. ಅವನಿಗೆ ರೆಗ್ಯುಲರಾಗಿ ಸಿರಪ್ ಹಾಕ್ತೀನಿ. ಇವಾಗ ಸಿರಪ್ ಕುಡಿಸ್ತಾ ಇದ್ದೀನಿ. ಸಿರಪ್ ಕುಡಿಯೋದಕ್ಕೆ ಹಠ ಮಾಡ್ತಾನೆ. ಹೆಂಗೋ ಸಮಾಧಾನ ಮಾಡಿ ದೊಡ್ಡಪ್ಪನ ಮನೆಗೆ ಅಂತ ಹೇಳಿದ ತಕ್ಷಣ ಕುಡ್ಕೊಂಡ. ಅವರ ದೊಡ್ಡಪ್ಪನ ಮನೆ ಅಂದರೆ ತುಂಬ ಇಷ್ಟಪಡ್ತಾನೆ. ಇವಾಗ ನಮ್ಮ ಅಕ್ಕವ್ರ ಮನೆ ಹತ್ರ ಹೋಗ್ಬೇಕು. ಅಂದರೆ ನಮ್ಮ ದೊಡ್ಡಕ್ಕ ಇದ್ದಾರಲ್ಲ, ಫಸ್ಟ್ ಅಕ್ಕ ಅವರು, ಅವ್ರ ಯಜಮಾನ್ರು ಅಂದರೆ ನಮ್ಮ ದೊಡ್ಡ ಭಾವನಿಗೆ ಕಣ್ಣು ಆಪ್ರೇಷನ್ ಆಗಿದೆ. ಅಲ್ಲಿಂದ ಕಣ್ಣು ಪ್ರಾಬ್ಲಮ್ ಇತ್ತು. ಅದರಿಂದ ಕಣ್ಣು ಆಪ್ರೇಷನ್ ಮಾಡಿ ನಿನ್ನೆ ಡಿಸ್ಚಾರ್ಜ್ ಮಾಡಿ ಕರ್ಕೊಬಂದಿದ್ದಾರೆ. ಇವತ್ತು ಅವ್ರನ್ನ ನೋಡಬೇಕು ಅಂತ ಹೋಗ್ತಿದ್ದೀವಿ. ಅವ್ರ ಮನೇಲಿ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಮ್ಮ ಅಕ್ಕವ್ರ ಮನೆ ಹತ್ರ ಬಂದೆ. ಮತ್ತು ನಾನು ನಮ್ಮ ಅಕ್ಕ ಇಬ್ಬರು ಬಂದಿದ್ದೀವಿ. ಇಲ್ಲಿಗೆ ಬರೋಷ್ಟೊತ್ತಿಗೆ ನಮಗೆ 11:45 ಆಗೋಗಿದೆ ಟೈಮು. ಬಟ್ ನಮ್ಮ ಭಾವ ಮನ್ಗಿದ್ರು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಯಾಕೆಂದರೆ ಜಾಸ್ತಿ ಮಾಡೋಕ್ಕಾಗಿಲ್ಲ. ಇಷ್ಟೊತ್ತು ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.